ಸ್ನೇಹಿತರೆ ನಮಸ್ಕಾರ. ಸೊ ವೆಲ್ಕಮ್ ಟು ಮೈ ಫಸ್ಟ್ ವ್ಲಾಗ್ ಈ ನನ್ನ ಹೊಸ ಚಾನಲಲ್ಲಿ. ಸೊ ಇದು ಬಂದು ಒಂದು ಲಾಂಗ್ ವಿಡಿಯೋ ಆಗಿರುತ್ತೆ. ನಾನು ಈ ವ್ಲಾಗ್ನ ಸಂಡೆಯಿಂದ ಶುರು ಮಾಡ್ತಾ ಇದ್ದೀನಿ. ನಾರ್ಮಲಾಗಿ ಬೆಳಗ್ಗೆ ಬೇಗ ಎದ್ದು ತಿಂಡಿ ಎಲ್ಲ ಆಯಿತು. ಆ್ಯಕ್ಚುಲಿ ದೋಸೆ ಮಾಡಿದ್ದೆ, ದೋಸೆ ಚಟ್ನಿ. ಸೊ ತಿಂಡಿ ಎಲ್ಲ ಆಯಿತು. ಇನ್ನೇನು ಅಡುಗೆ ಅದು ಮಾಡಬೇಕು. ಸೊ ಏನು ಅಡುಗೆ ಮಾಡೋದು, ದಿನ ಇದೇ ಪ್ರಾಬ್ಲಮ್. ಬೆಳಗ್ಗೆ ಏನು ಅಡುಗೆ ಏನು ತಿಂಡಿ, ಇದರಲ್ಲೇ ನಮ್ಮದು ಕತೆ ಕಳೆದುಬಿಡುತ್ತೆ. ಸೊ ಹಾಗಾಗಿ ಇವತ್ತೇನಂತ ಸ್ಪೆಷಲ್ ಅಂತ ಏನೂ ಮಾಡ್ತಾಯಿಲ್ಲ. ಇದು ಚಳಿ ಕೂಡ ಶುರು ಆಗಿದೆ. ಸೊ ಹಾಗಾಗಿ ಇವತ್ತು ರಸಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮನೇಲಿ ಸ್ವಲ್ಪ ರಸಮ್ ಇಷ್ಟಪಟ್ಟು ತಿಂತಾರೆ, ಮೋಹನ್ ಮತ್ತು ಅಥರ್ವ. ಸೊ ಹಾಗಾಗಿ ಇವತ್ತು ರಸಮ್ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರು ಒಂದೊಂದು ಥರ ರಸಮ್ ಮಾಡ್ತಾರೆ, ಬರೀ ಒಂಥರ ಬೇಳೆ ಇಲ್ಲದೆ ಒಬ್ಬರು ರಸಮ್ ಮಾಡ್ತಾರೆ. ನಾನು ಆದರೆ ಇವತ್ತು ಬೇಳೆ ಹಾಕಿ ರಸಮ್ ಮಾಡ್ತಾಯಿದ್ದೀನಿ. ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಟೇಸ್ಟ್ ಬರುತ್ತೆ. ಮತ್ತು ಇನ್ನೊಬ್ಬರು ನಿಂಬೆಹಣ್ಣು ಸಾರು ಅಂತ ಮಾಡ್ತಾರೆ, ಸೇಮ್ ಅದೇ ಥರ. ಟೊಮೆಟೊ ಬದಲು ನಿಂಬೆಹಣ್ಣು ರಸ ಲಾಸ್ಟಲ್ಲಿ ಹಿಂಡಿ ಆ ಥರ ಕೂಡ ರಸ ಮಾಡ್ಕೊತಾರೆ. ನಾನು ಹೇಳ್ದಂಗೆ ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ರಸ ಮಾಡ್ತಾರೆ. ಸೊ ಬನ್ನಿ, ನಾನು ಯಾವ ಥರ ರಸಮ್ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನೀವು ಕೂಡ ಇದೇ ಥರ ಮಾಡ್ತೀರಾ ಅಂತ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಏನಾದರೂ ಮತ್ತು ಆಲ್ಟರ್ ಏನಾರು ಮಾಡಬೇಕು ಅಂತ ಇದ್ದರೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಕೂಡ ಅದನ್ನು ಚೇಂಜಸ್ ಮಾಡ್ಕೋತೀನಿ ನಾನು ಮಾಡೋ ರಸಮ್ಗೆ. ಓಕೆ, ಮತ್ತು ತಡ ಯಾಕೆ, ಬನ್ನಿ ಇವತ್ತಿನ ಕುಕಿಂಗ್ ವ್ಲಾಗ್ನ ಶುರು ಮಾಡೋಣ. ನಾನು ಮಾಡ್ತಾ ಇರೋದು ಬೇಳೆ ಹಾಕಿ ರಸಮ್ ಅಲ್ವಾ, ಹಾಗಾಗಿ ನಾನು ರಸಮ್ಗೆ ನಾನು ಬೇಳೆ ಸ್ವಲ್ಪನೇ ಹಾಕ್ಕೊಳ್ಳೋದು. ತುಂಬ ಗಟ್ಟಿಯಾದರೆ ಟೇಸ್ಟ್ ಇರೋದಿಲ್ಲ, ಯಾವಾಗಲೂ ರಸಮ್ ತೆಳು ಇರಬೇಕಲ್ಲ. ಸೊ ಹಾಗಾಗಿ ಇಲ್ಲಿ ನಾನು ಬೇಳೆನ ಸ್ವಲ್ಪನೇ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ. ಹಾಗೆ ಟೊಮೆಟೊ ಅಷ್ಟೇ ಒಂದೇ ಹಾಕ್ಕೊತಾ ಇರೋದು. ಸೊ ಇವೆರಡನ್ನ ಇವಾಗ ವಾಶ್ ಮಾಡ್ಕೊತೀನಿ. ನಾನು 2 ಹೊತ್ತು ಮಾಡ್ಕೊತಾ ಇರೋದು. ಸೊ ಟೊಮೆಟೊ ಯಾಕೆ ನಾವು ಒಂದು ಹಾಕ್ತಾಯಿದ್ದೀನಿ ಅಂತಂದರೆ, ಈ ಕಡೆ ಇನ್ನೂ ಸ್ವಲ್ಪ ಹುಣಸೆಹಣ್ಣಿನ ರಸ ಕೂಡ ಆ್ಯಡ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಒಂದೇ ಟೊಮೆಟೊ ಹಾಕ್ತಾ ಇರೋದು. ಇವೆರಡನ್ನ ಈಗ ಬೇಯಕ್ಕೆ ಇಟ್ಬಿಡ್ತೀನಿ. ನಿಮ್ಮ ಹತ್ರ ಕರಿಬೇವಿನ ಸೊಪ್ಪಿದ್ರೆ ಬೇಳೆ ಜೊತೆಗೆ ನೀವು ಕರಿಬೇವಿನ ಸೊಪ್ಪನ್ನ ಹಾಕ್ಕೊಬೋದು. ಸೊ ಅದು ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ಟಿಪ್ಸ್ ನನಗೆ ನಮ್ಮ ಅತ್ತೆ ಹೇಳ್ಕೊಟ್ಟಿರೋದು. ಬೇಳೆ ಬೇಯೋವಾಗಲೇ ಕರಿಬೇವಿನ ಸೊಪ್ಪು ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ನಿಮ್ಮ ಹತ್ರ ಇದ್ದರೆ ನೀವು ಹಾಕ್ಕೊಳ್ಳಿ. ಈಗ ನಾನು ಬರೀ ಟೊಮೆಟೊ ಮತ್ತು ಬೇಳೆನ ಮಾತ್ರ ಬೇಯಕ್ಕೆ ಇಟ್ಬಿಡ್ತೀನಿ. ಓಕೆ, ನಾನು ಈ ಕಡೆ ಕುಕ್ಕರ್ ಕೂಡ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಅದು ಬೇಳೆ ಬೇಯೋದ್ರಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಜೀರಿಗೆ ಮೆಣಸನ್ನ ಹುರ್ಕೊಂಬಿಡೋಣ. ನಾನು ರಸ ಮಾಡೋವಾಗಲೇ ನಾನು ಜೀರಿಗೆ ಮೆಣಸನ್ನ ಹುರ್ಕೊಳ್ಳೋದು, ಮುಂಚೆನೇ ಮಾಡಿ ಇಟ್ಕೊಳ್ಳೋಲ್ಲ. ಆಗ ಮಾಡಿ ಪುಡಿ ಆವಾಗ ಬಳಸಿದ್ರೆ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ಸೊ ಹಾಗಾಗಿ ಇದೆ ನನ್ನ ಹತ್ರ ಜೀರಿಗೆ ಮೆಣಸು ಪುಡಿ ಇದೆ, ಬಟ್ ಅದು ಬರೀ ಈ ಸಲಾಡ್ಸಿಗೆ ಮಾತ್ರ ಮೇಲೆ ಹಾಕ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ. ಅದು ಬಂದು ಹೊರಗಡೆಯಿಂದ ತಂದಿದ್ದು, ಡಿಮಾರ್ಟಿಂದ. ಸೊ ಹಾಗಾಗಿ ನಾನು ಇವಾಗ ರಸಮ್ ಮಾಡೋವಾಗಲೇ ಜೀರಿಗೆ ಮೆಣಸನ್ನ ಹುರಿದು ಪುಡಿ ಮಾಡಿ ಹಾಕ್ಕೊಳ್ಳೋದು, ಮುಂಚೆನೇ ಅದಕ್ಕೆ ಮಾಡಿ ಇಟ್ಕೊಳ್ಳೋದಿಲ್ಲ. ಇವಾಗ ಅದು ಬೇಳೆ ಬೇಯೋದ್ರಲ್ಲಿ ಒಂಚೂರು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಜೀರಿಗೆ ಮೆಣಸು ಪುಡಿನ ರೆಡಿ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ಮುಂಚೆ ನಾನು ಹುಣಸೆಹಣ್ಣು ನೆನೆ ಹಾಕ್ಕೊಂಡ್ಬಿಡ್ತೀನಿ. ಇನ್ನೊಂದಷ್ಟು ನಲ್ಲಿಕಾಯಿ ಗಾತ್ರದಷ್ಟು ನಾನು ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ. ಸೊ ಅದು ಕೂಡ ಬೇಳೆ ಬೇಯೋದ್ರಲ್ಲಿ ರಸ ಹಾಕಿಬಿಡುತ್ತೆ. ಇವಿಷ್ಟನ್ನೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಈ ಕಡೆ ಮಲ್ಟಿ ಟಾಸ್ಕಿಂಗ್, ಇನ್ನು ಆ ಕಡೆ ಅನ್ನಕ್ಕೂ ಇಟ್ಬಿಡ್ತೀನಿ. ಇನ್ನೇನು ಟೈಮ್ ಆಯಿತು ಊಟಕ್ಕೂ. ಬರ್ತಾನೆ ಅಥವಾ ಹಶ್ವು ಅಂತ ಆಟಾಡೋಕ್ಕೆ ಹೋಗಿದ್ದಾನೆ. ಸೊ ಅವ್ನು ಬರೋದ್ರೊಳಗೆ ನಾನು ಅಡುಗೆನ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಬೆಳ್ಳುಳ್ಳಿನ ಬಿಡಿಸ್ಕೊಂಬಿಡೋಣ. ಅದರಲ್ಲಿ ಇನ್ನು ನನ್ನ ಬಗ್ಗೆ ಹೇಳಬೇಕಂತಂದರೆ, ನನ್ನ ನೇಟಿವ್ ಬಂದು ಬ್ಯಾಂಗ್ಳೂರು, ಇನ್ನು ಮೋಹನ್ದು ನೇಟಿವ್ ಬಂದು ಮೈಸೂರು. ಅವ್ರು ಮೈಸೂರಿನವರು. ಇನ್ನು ನನಗೆ ಅಕ್ಕ ಇದ್ದಾಳೆ, ನಾವಿಬ್ಬರು ಹೆಣ್ಮಕ್ಳು. ಸೊ ಅಣ್ಣ ಆಗಲಿ ತಮ್ಮ ಆಗಲಿ ಇಲ್ಲ. ನಮ್ಮ ಬಾರ್ನ್ ಆ್ಯಂಡ್ ಬಾಟಪ್ ಎಲ್ಲ ಬ್ಯಾಂಗ್ಳೂರೇ. ಈವನ್ ನಮ್ಮ ತಂದೆ ತಾಯಿ ಕೂಡ ಅಷ್ಟೇ, ಅವರು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು. ಸೊ ಇನ್ನು ಅಕ್ಕಂಗೆ ಮದುವೆಯಾಗಿ ಅವಳಿಗೂ 2 ಮಕ್ಕಳಿದೆ, ಒಂದು ಗಂಡು ಒಂದು ಹೆಣ್ಣು. ಸೊ ದೊಡ್ಡವನು ಬಂದು ಡಿಪ್ಲೊಮಾ ಹೋಗ್ತಿದ್ದಾನೆ. ಇನ್ನು ಚಿಕ್ಕವಳು ಬಂದು ಈಗ 7th ಸ್ಟ್ಯಾಂಡರ್ಡು. ಸೊ ಇನ್ನು ನನ್ನ ಮಗ UKG. ಇಲ್ಲ ಮನೆ ಹತ್ರನೇ ಇದೆ ಸ್ಕೂಲ್, ಅಲ್ಲಿಗೆ ಹಾಕಿದ್ದೀನಿ. ಇನ್ನು ನಮ್ಮ ತಂದೆ ಬಂದು ಆಟೋ ಓಡಿಸ್ತಾರೆ. ಸೊ ಆಯಿತು, 43 ವರ್ಷದಿಂದ ಅವರು ಆಟೋ ಓಡಿಸ್ತಾನೆ ಇದ್ದಾರೆ. ಬಟ್ ಈಗಲೂ ಆಟೋ ಓಡಿಸ್ತಿದ್ದಾರೆ. ಅವ್ರಿಗೆ ಬಂದು ಈಗ 72 ವರ್ಷ.
ಸೊ ಸ್ಟಿಲ್ ಆಟೋ ಓಡಿಸ್ತಾ ಇದ್ದಾರೆ. ಇದು ನನ್ನ ಫ್ಯಾಮಿಲಿ ಬಗ್ಗೆ. ನಮ್ಮ ಬಾಬಾ ಒಂದು ಪ್ರೈವೇಟ್ ಕಂಪ್ನೀಲಿ ಅವರು ವರ್ಕ್ ಮಾಡ್ತಿದ್ದಾರೆ. ಇದು ಬಂದು ನನ್ನ ಫ್ಯಾಮಿಲಿ. ಇನ್ನು ಮೋಹನ್ಗೆ ಅಣ್ಣ ಇದ್ದಾರೆ, ಅವರು ಎಲ್ಲ ಮೈಸೂರಲ್ಲೇ ಇರೋದು. ನಮ್ಮ ಅತ್ತೆ ಕೂಡ ಅಷ್ಟೇ ಮೈಸೂರಲ್ಲೇ ಇರೋದು. ಅವರು ಇಲ್ಲಿ ಹೋಗಿ ಬಂದು ಮಾಡ್ತಾರೆ, ಬಟ್ ಇಲ್ಲೇ ಇರಲ್ಲ. ಇಲ್ಲಿ ನಾನು ಮೋಹನ್ ಮಗು 3 ಜನ ನಾವು ವೀಕೆಂಡ್ಸಲ್ಲಿ ಹೋಗ್ತಿರ್ತೀವಿ, ಆಲ್ಟರ್ನೇಟ್ ವೀಕ್ಸ್ ಮೈಸೂರಿಗೆ. ಸೊ ಇನ್ನು ಮೋಹನ್ ಅವ್ರ ಅಣ್ಣ ಕೂಡ ಮೈಸೂರಲ್ಲೇ ಇರೋದು, ಅವ್ರದ್ದು ಅಲ್ಲಿ ವರ್ಕ್ ಇದೆ. ಸೊ ಹಾಗಾಗಿ ಅವರಲ್ಲಿ ಮೈಸೂರಲ್ಲಿದ್ದಾರೆ. ಫಸ್ಟ್ ವ್ಲಾಗಲ್ವ ಏನು ಮಾತಾಡಬೇಕಂತ ಅಷ್ಟು ಗೊತ್ತಾಗ್ತಾಯಿಲ್ಲ. ಸೊ ಏನಾದರೂ ತಪ್ಪಿದರೆ ಪ್ಲೀಸ್ ಹೇಳಿ ಕಮೆಂಟ್ ಬಾಕ್ಸಲ್ಲಿ, ತಿದ್ಕೊತೀನಿ ಬರ್ತಾ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಇನ್ನು ಇಲ್ಲಿ ಬೇಳೆ ಕೂಡ ಬೆಂದಿದೆ. ಇಲ್ಲಿ ಜೀರಿಗೆ ಮತ್ತು ಮೆಣಸನ್ನ ಹುರ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಪುಡಿ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಇಲ್ಲಿ ಬೆಳ್ಳುಳ್ಳಿ ಕೂಡ ಬಿಡಿಸಿಟ್ಕೊಂಡ್ಬಿಟ್ಟಿದ್ದೀನಿ. ಇಷ್ಟೇ. ಸ್ವಲ್ಪ ರಸಮ್ಗೆ ಬೆಳ್ಳುಳ್ಳಿ ಮುಂದೆ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಚಿಕ್ಕದು 2 ಗೆಡ್ಡೆ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ. ಆ ಕಡೆ ಹುಣಸೆ ಹಣ್ಣಿನ ರಸ ಕೂಡ ರೆಡಿ ಇದೆ. ಇದು ಫಸ್ಟನ್ನು ಹುರ್ಕೊಂಡ್ಬಿಡ್ತೀನಿ. ಇದು ಹುರಿದು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಂಡ್ಬಿಡ್ತೀನಿ. ಸೊ ಹಾಗಿದ್ದಾಗ ಅಷ್ಟೊಂದು ಈ ಕಡೆ ಅನ್ನಕ್ಕೂ ಇಟ್ಕೊಂಡ್ಬಿಡ್ತೀನಿ. ನಾನು ಕುಕ್ಕರಲ್ಲಿ ಮಾಡೋಕ್ಕೆ ಹೋಗಲ್ಲ, ಅನ್ನನ ಡೈರೆಕ್ಟಾಗೇ ಮಾಡೋದು. ಮದುವೆಗಾಗ್ಲಿದ್ದೂ ಅಷ್ಟೇ, ಅಮ್ಮ ಮನೇಲಿದ್ದಾಗ ಕುಕ್ಕರಲ್ಲಿ ಮಾಡೋರು ಸೊ ಅನ್ನನ. ಆದರೆ ಮದುವೆ ಮಾಡ್ಕೊಂಡ್ಬಂದಮೇಲೆ ಈ ಕುಕ್ಕರಲ್ಲಿ ಮಾಡಿದ್ರೆ ಅನ್ನ ಮೋಹನ್ ತಿನ್ನೋದಿಲ್ಲ, ಒಳ್ಳೆ ಪೇಸ್ಟ್ ಥರ ಇರುತ್ತೆ, ನನಗೆ ಇಷ್ಟ ಆಗೋಲ್ಲ ಅಂತಾರೆ. ಸೊ ಹಾಗಾಗಿ ನಾನು ಆದಷ್ಟು ಡೈರೆಕ್ಟಾಗಿ ಅನ್ನ ಮಾಡೋದು, ಇದು ಕುಕ್ಕರಲ್ಲಿ ಮಾಡೋಣ. ಸೊ ನೀವು ಯಾರು ಇನ್ನು ಕುಕ್ಕರಲ್ಲೇ ಅನ್ನ ಮಾಡ್ತೀರಾ ಅಥವಾ ಡೈರೆಕ್ಟಾಗಿ ಅನ್ನಕ್ಕೆ ಇಡ್ತೀರಾ ಅಂತ ಹೇಳಿ. ಸೊ ಇದು ಸ್ವಲ್ಪ ತಣ್ಣಗಾಗಬೇಕು. ಸೊ ನಿಮ್ಮನೇಲಿ ಎಷ್ಟು ಜನ ಈಗಲೂ ಕುಕ್ಕರಲ್ಲಿ ಅನ್ನ ಮಾಡ್ಕೊತೀರಾ, ಹಾಗೆ ನಮ್ಮ ಥರ ಡೈರೆಕ್ಟಾಗಿ ಅನ್ನ ಮಾಡ್ಕೊತೀರಾ? ಸೊ ಕಮೆಂಟ್ಸಲ್ಲಿ ಹೇಳಿ. ನಿಮಗೆ ಕುಕ್ಕರಲ್ಲಿ ಮಾಡೋದಕ್ಕೂ ಅನ್ನ ಮತ್ತು ಡೈರೆಕ್ಟಾಗಿ ಮಾಡೋದಕ್ಕೂ ಸಖತ್ ಡಿಫ್ರೆನ್ಸ್ ಇರುತ್ತೆ. ಮತ್ತು ಡೈರೆಕ್ಟಾಗಿ ಮಾಡಿದ ಅನ್ನ ಇರುತ್ತಲ್ಲ, ಅದರ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ನಾನು ಗಂಜಿ ಎಲ್ಲ ಬಸಿಯೋಕ್ಕೆ ಹೋಗೋದಿಲ್ಲ, ಸೊ ಹಾಗೆ ಬಿಟ್ಬಿಡ್ತೀನಿ ಹಾಗೆ, ಅದೇ ಹಿಂಗೆ ನಾನು ಗಂಜಿ ಎಲ್ಲ ಏನೂ ತೆಗಿಯೋಕ್ಕೆ ಹೋಗೋದಿಲ್ಲ ಡೈರೆಕ್ಟಾಗಿ ಅನ್ನ ಇಟ್ಟರೆ. ಸೊ ಇನ್ನು ಆ ಥರವೂ ಬಂದಿದ್ದಾನೆ ಹಶು ಅಂತಾನೆ, ಅವ್ನಿಗೆ ಅನ್ನ ಬೇಡವಂತೆ, ರೋಟಿ ಬೇಕಂತೆ. ಸೊ ಹಾಗಾಗಿ ಮೋಹನ್ ರೋಟಿ ತರಕ್ಕೆ ಹೋಗಿದ್ದಾರೆ ಅವನಿಗೋಸ್ಕರ. ಇನ್ನು ರಸಮ್ ಮಾಡಿದ್ದನ್ನು ನಾನು ಮೋಹನ್ನೇ ತಿನ್ಕೋಬೇಕು. ಸೊ ಎಸ್, ಈಗ ಈ ಕಡೆ ಅನ್ನಕ್ಕೆ ಇಟ್ಕೊಂಡ್ಬಿಡ್ತೀನಿ. ನೆನ್ನೆದೊಂದು ಸ್ವಲ್ಪ ಅನ್ನ ಉಳಿದಿದೆ, ನೋಡ್ಕೊಂಡಿರ್ತೀನಿ. ಸೊ ಎಷ್ಟು ಬೇಕೋ ಅಷ್ಟು. ಸೊ ತಂಗಳನ್ನ ನಾನು ತಿಂತೀನಿ, ಬಿಸಿಯನ್ನು ಮೋಹನ್ಗೆ ಹಾಕ್ಕೊಡ್ತೀನಿ. ಇಲ್ಲ ಅವರನ್ನು ರೋಟಿನೇ ತಿಂತೀನಿ ಅಂತಂದರೆ ನನಗೆ ತಂಗಳನ್ನ ಇದೆ. ಸೊ ಹಾಗಾಗಿ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಇನ್ನು ಮತ್ತೆ ಬೇಕಾದ್ರೆ ಸಂಜೆ ಬಿಸಿ ಬಿಸಿಯಾಗಿ ಅನ್ನ ಮಾಡ್ಕೊಳ್ತೀನಿ. ನಾನು ಕುಟಾಣಿ ಇದೆ, ಅದರಲ್ಲಿ ಜೀರಿಗೆ ಮೆಣಸನ್ನ ಪುಡಿ ಮಾಡ್ಕೊಂಡ್ಬಿಡ್ತೀನಿ. ಮಿಕ್ಸಿಲೂ ಹಾಕೋಬೋದು, ಅದೇನೋ ಒಂಥರ ನನಗೆ ಸಮಾಧಾನ ಅನಿಸಲ್ಲ. ಕುಟಾಣಿಲಿ ಕುಟ್ಟು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಲ್ಲಿ ಸ್ವಲ್ಪ ಔಳ್ಚಿ ಮಾಡ್ಕೊತೀವಲ್ಲ, ಸೊ ಆವಾಗ ಮಧ್ಯೆ ಸಿಗ್ತಿರುತ್ತೆ ಜೀರಿಗೆ ಮೆಣಸು ರಸಮಲ್ಲಿ. ಸೊ ಹಾಗಾಗಿ ನಾನು ಕುಟಾಣಿನೇ ಯೂಸ್ ಮಾಡ್ತೀನಿ. ಇದು ಬಂದು ನಮ್ಮ ಅತ್ತೆ ಇದು, ಸೊ ಅವ್ರು ಕೊಟ್ಬಿಟ್ಟು ಹೋಗಿದ್ದಾರೆ. ಕಲ್ಲಿಂದ ತೊಗೊಳ್ಳೋಣ ಅಂತ ಆಸೆ, ಬಟ್ ಇದೆಯಲ್ಲ ಸುಮ್ಮನೆ ಯಾಕೆ, ಇದೇ ಸಖತ್ತು ಭಾರ ಇದೆ. ಒಂದು ಸತಿ ಅದು ತೊಗೊಳ್ಳೋಣ ಅನಿಸುತ್ತೆ, 2 ಏನಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು, ಇದೆಯಲ್ಲ ಅಂತಂದ್ಬಿಟ್ಟು ಸೊ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಇದರಲ್ಲಿ ಮೆಣಸು ಜೀರಿಗೆ ಅದು ಪುಡಿ ಮಾಡ್ಕೊಂಡಾದ್ಮೇಲೆ ಬೆಳ್ಳುಳ್ಳಿನ ಕೂಡ ಇದರಲ್ಲಿ ಜಜ್ಕೊಂಡ್ಬಿಡ್ತೀನಿ. ಡಿಸ್ಟರ್ಬೆನ್ಸ್ ಬೇರೆ, ಮನೆ ಕಟ್ತಾ ಇದ್ದಾರೆ ಪಕ್ಕ, ಅದನ್ನು ಪಾಲಿಷ್ ಮಾಡ್ತಿರಬೇಕು, ಅದರದ್ದು ಸೌಂಡು. ಸೊ ಎಸ್, ಪುಟಾಣಿಗೆ ಆರಿದೆ ಇವಾಗ, ಸ್ವಲ್ಪ ಬಿಸಿ ಇದೆ. ಸ್ವಲ್ಪ ಬಿಸಿ ಇದ್ದಾಗ ಇದು ಪುಡಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ. ಸೊ ಹಾಗಾಗಿ ಇವೆರಡನ್ನ ಈಗ ಪುಡಿ ಮಾಡ್ಕೊಂಡ್ಬಿಡ್ತೀನಿ. ನಂಗೆ ಅಡುಗೆ ಮನೇಲಿ ಸ್ವಲ್ಪ ಸದಾ ಲೈಟ್ ಇರಲೇಬೇಕಾಗುತ್ತೆ, ಯಾಕಂದರೆ ನನಗೆ ಸ್ವಲ್ಪ ಇಲ್ಲಿ ಅಡುಗೆ ಮನೆ ಕತ್ತಲು, ಯಾಕಂದರೆ ಮುಂದೆಗಡೆಯಲ್ಲಿ ಮನೆ ಇದೆ. ಸೊ ಅಷ್ಟು ಬೆಳಕು ಬರೋದಿಲ್ಲ ನನಗೆ. ಬಿಸಿಲು ಬಂದರೆ ಸ್ವಲ್ಪ ಮಧ್ಯಾಹ್ನದ ಹೊತ್ತು ಇರುತ್ತಷ್ಟೇ ಬೆಳಕು. ಅದು ಬಿಟ್ಟರೆ ಇನ್ನು ಮೋಡ ಆಗಿಬಿಟ್ರೆ ಅಷ್ಟೇ, ಗಂಗಾಧರ ಥರ ಆಗಿಬಿಡುತ್ತೆ, ಗುಹೆ ಥರ. ಫುಲ್ಲು ಕತ್ಲೆ, ಲೈಟ್ ಇರಲೇಬೇಕು. ಒಂದು ಸತಿ ತೋರಿಸ್ತೀನಿ ನೋಡಿ ಲೈಟ್ ಆಫ್ ಮಾಡಿದ್ರೆ ಹೇಗೆ ಅಂತ. ಈಗ ಸ್ವಲ್ಪ ಬಿಸಿಲಿರೋದ್ರಿಂದ ಒಂಚೂರು ಬೆಳಕು ಕಾಣಿಸುತ್ತೆ ಅಷ್ಟೇ. ಅಷ್ಟೇ, ಇಲ್ಲ ವೆಂಟಿಲೇಷನ್ ಎಲ್ಲ ಚೆನ್ನಾಗೇ ಇದೆ, ಬಟ್ ಸ್ವಲ್ಪ ಕತ್ಲೆನೇ. ನಾನು ಹೇಳ್ದಂಗೆ ಅದು ಮೋಡ ಆಗಿಬಿಟ್ರೆ ಇನ್ನೂ
ಕತ್ಲೆ ಕತ್ಲೆ ಆಗ್ಬಿಡುತ್ತೆ. ಸೊ ಹಾಗಾಗಿ ನನಗೆ ಸದಾ ಅಡುಗೆ ಮನೆಯಲ್ಲಿ ಲೈಟ್ ಇರಲೇಬೇಕಾಗತ್ತೆ. ಎಸ್, ಅದು ಹಂಗೆ ಆ ಕಡೆ ಕೊಟ್ಬಿಟ್ಟಿದ್ದಾರೆ ಸಾಕೆಟ್ಟು, ಹಂಗೆ ಇಟ್ಕೊಂಡ್ಬೋಣ ಅಂದರೆ ಆಗೋದಿಲ್ಲ. ಈ ಕಡೆ ಇದೆ ನನಗೆ ಕಟ್ಟೆ. ಸೊ ಒಂಥರ ರಿಫ್ಲೆಕ್ಷನ್ ಬೀಳುತ್ತೆ ಆ ಮೊಬೈಲ್ ಮೇಲೆ. ಹಾಗಾಗಿ ಈಗ ಒಂದು ಸ್ವಲ್ಪ ಈ ಕಡೆ ನಿಂತ್ಕೊಂಡು ಸೈಡಲ್ಲಿ ಸ್ಟ್ಯಾಂಡ್ನ ಇಟ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೀನಿ. ಸೊ ಇನ್ನು ತರಕಾರಿ ಎಲ್ಲ ತಂದಿದ್ದೀನಿ, ಇನ್ನೂ ಜೋಡಿಸ್ಕೊಂಡಿಲ್ಲ. ಹಾಗಾಗಿ ಇದು ತರಕಾರಿ ಬಾಕ್ಸ್ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ಅಡುಗೆ ಕೆಲಸ ಆದಮೇಲೆ ನೆಕ್ಸ್ಟ್ ಇನ್ನು ತರಕಾರಿ ಅದು ಜೋಡಿಸ್ಕೊಂಡ್ಬಿಡ್ತೀನಿ. ಇನ್ನು ಆ ಥರ ಒಂದು ಯೂನಿಫಾರ್ಮ್ ಕೂಡ ಒಗ್ದಿದ್ದೀನಿ. ಆರಕ್ಕೂ ಹೋಗೇ ಇಲ್ಲ, ಬಿಸಿಲಿದೆ ಸ್ವಲ್ಪ. ಸೊ ಅಷ್ಟರಲ್ಲಿ ಒಣಗಿಬಿಡುತ್ತೆ ಸಂಜೆ ಹೊತ್ತಿಗೆ, ಐರನ್ ಮಾಡೋಕ್ಕೂ ಸರಿ ಹೋಗುತ್ತೆ. ಸೊ ಎಸ್, ಈಗ ಅಡುಗೆ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ದಿನ ತರಕಾರಿ ಅದು ಜೋಡಿಸ್ಕೊಂಡ್ಬಿಡ್ತೀನಿ. ನಂದೇನು ಇದು ಮಾಡ್ರನ್ ಕಿಚನ್ ಏನಲ್ಲ, ನಾನ್ ಮಾಡ್ಯುಲರ್ ಕಿಚನ್ನೇ. ಸೊ ಎಲ್ಲ ಸ್ವಲ್ಪ ಮೆಸ್ಸಿ ಆಗಿಬಿಡಿದೆ. ಇನ್ನೂ ಎಲ್ಲ ಕಟ್ಟೆ ಮೇಲೆ ಹಾಗಂಗೆ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದು ನಾನ್ ಮಾಡ್ಯುಲರೇ ಆಯಿತು. ಇಲ್ಲಿಗೆ ನಾವು ನನ್ನ ಮದುವೆ ಆಗಿ 10 ವರ್ಷ ಆಯಿತು. 15 ವರ್ಷ 10 ವರ್ಷ ಆಗಿದೆ. ಸೊ ಅದಕ್ಕಿಂತ ಮೋಹನ್ 5 ವರ್ಷ ಮುಂಚೆನೇ ಇದ್ದು. ಸೊ ಟೋಟಲ್ 15 ವರ್ಷದಿಂದ ಈ ಮನೇಲಿರೋದು. ಈ ಮನೆ ಕಟ್ಟಿ ಆಲ್ಮೋಸ್ಟ್ ಒಂದು 30 ವರ್ಷ ಇದೆ. ಯಾಕಂದರೆ ನಮಗಿಂತ ಮುಂಚೆ ಇನ್ನೂ ಇಬ್ಬರು ಬಾಡಿಗೆಗಿದ್ದರು. ಸೊ ಹಾಗಾಗಿ ನಾನು ಯಾವುದೇ ಮಾಡ್ಯುಲರ್ ಕಿಚನ್ ಇರೋ ಮನೆಯಿಂದ ಹೋಗಿಲ್ಲ. ಸೊ ಇಲ್ಲೇ ಇದ್ದೀವಿ. ಇನ್ನು ನೋಡೋಣ ಮುಂದೆ ನಾನು ಹೋಗೋ ಚಾನ್ಸ್ ಏನಾನ ಸಿಕ್ಕಿದ್ರೆ ನಮಗಂತೂ ಫುಲ್ ಖುಷಿ ಹೋಗೋದಕ್ಕೆ. ಮನೇನ ಚೇಂಜ್ ಮಾಡೋ ಪ್ಲ್ಯಾನ್ ಇದ್ದರೆ ಖಂಡಿತ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇನ್ನೂ ಗೊತ್ತಿಲ್ಲ. ಈಗಿಂದ ರೆಂಟ್ ನೋಡಿದ್ರೆ ನಿಮಗೆ ಗೊತ್ತಲ್ಲ ಎಷ್ಟಿದೆ ಅಂತ. ಸೊ ಮಾಡ್ಯುಲರ್ ಕಿಚನ್ ಆಗಿರೋ 2 BHK ಬೇಕೇ ಬೇಕು. ಸೊ ಮನೇಲಿ ಸ್ವಲ್ಪ ಐಟಮ್ಸು ಜಾಸ್ತಿ ಇದೆ. ಹಾಗಾಗಿ ನೋಡಬೇಕು ಹೇಗೆ ಅಂತ. ಸೊ 2 BHK ಬೇಕೇ ಬೇಕಾಗತ್ತೆ ನಮಗೆ. ತಿನ್ನು, ಇಷ್ಟೊತ್ತಂಗೆ ತಿಂತಿದ್ದೆ ತಾನೇ. ನೋಡು ಅರ್ಧಂಬರ್ಧ ತಿಂದು ಹೆಂಗೆ ಬಿಟ್ಟಿದ್ಯಾ ರೋಟಿ. ಹಾಂ
ಏನ ಕೆಳಗೆ ಕೂತ್ಕೊಂಡು ನೋಡಿ ತಿನ್ನಿಸ್ತೀನಿ ನೋಡಿ ಬಾ ಕೆಳಗೆ ಕೂತ್ಕೋ ಆಯಿತಾ ಮೇಲೆ ಬೇಡ ಹಾಸಿಗೆ ಮೇಲೆ ಕೂತ್ಕೊಂಡು ಇಲ್ಲ ಇಲ್ಲಿ ಬಾ ತಿನ್ನಿಸ್ತೀನಿ ನೀನು ಯಾವಾಗ ಕಲಿಯೋ ತಿನ್ನೋದನ್ನ ಸ್ಕೂಲಲ್ಲಿ ತಿಂತೀಯ ತಾನೇ ಎಷ್ಟನೇ ಕ್ಲಾಸ್ ನಿನಗೆ UKG ಅಲ್ವಾ ಹಾಂ ನೀನೇ ತಿನ್ಬೇಕು ತಾನೇ ಟಿ ವಿ ನೋಡ್ಬೇಕು ನೀನು ಅದಕ್ಕೆಲ್ಲ ಸೈನ್ ಅಥರ್ವನು ಮಲ್ಕೊಂಡಿದ್ದ ನಾವು ಒಂಚೂರು ತರಕಾರಿ ಎಲ್ಲ ತಿನ್ಕೋಬೇಕನ್ನಲ್ಲ ಇವ್ನು ಮಲ್ಕೊಂಡಾಗಲೇ ಕೆಲಸಗಳು ಮಾಡ್ಕೋಬೇಕು ಇಲ್ಲ ಅಂದರೆ ನಂಗೆ ಏನು ಕೆಲಸ ಮಾಡೋಕ್ಕೆ ಬಿಡೋಣ ಸೊ ಹಾಗಾಗಿ ತರಕಾರಿ ತಂದಿದ್ದೆಲ್ಲ ಹಾಗಾಗಿ ಇಟ್ಬಿಟ್ಟಿದ್ದೀನಿ ಬಾಸ್ಕೆಟಲ್ಲಿ ಸೊ ಇವಾಗೆಲ್ಲ ಬಾಕ್ಸ್ನ ವಾಶ್ ಮಾಡ್ಕೊಂಡಿದ್ದಾನೆ ಈಗ ಅದನ್ನೆಲ್ಲ ತೆಗೆದು ಎಲ್ಲ ಒಂದೊಂದೇ ಜೋಡಿಸ್ಕೊತೀನಿ ಸೊ ಎಸ್ ಗೈಸ್ ತರಕಾರಿನೆಲ್ಲ ಇದು ಬಾಕ್ಸ್ಗೆ ಹಾಕಿ ಎಲ್ಲ ಎತ್ತಿಟ್ಕೊಂಡೆ ಜೊತೆಗೆ ಮೇಲೆ ಕಿಚನ್ ಟವಲ್ ಹಾಕಿದ್ದೀನಿ ಇದು ಕೆಳಗೆ ಮೇಲೆ ನೀರು ಇದಾಗಬಾರ್ದು ಅಂತ ತರಕಾರಿಗೆ ಸೊ ಇದಾಗಿತ್ತು ಇವತ್ತಿನ ಈ ಫಸ್ಟ್ ವ್ಲಾಗ್ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಟಾಟಾ ಬಾಯ್ ಬಾಯ್